ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಡಿಸೆಂಬರ್ 27-28 KE ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಜೂನಿಯರ್ ಇಂಜಿನಿಯರ್ ಮತ್ತು ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ಗೆ ಎಕ್ಸಾಮ್ಸ್ನ ನಡೆಸ್ಕೊಟ್ಟಿರ್ತಾರೆ. ಅದಾಗಿ ನಂತರ 28ನೇ ತಾರೀಕು ಮಧ್ಯಾಹ್ನ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಯಾರ್ಯಾರು ಬರೀಬೇಕಾಗಿತ್ತು ಅವ್ರಿಗೂ ಎಕ್ಸಾಮಿನೇಷನ್ ಮಾಡಿಕೊಟ್ಟಿರ್ತಾರೆ. ಸೊ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಯಾರೆಲ್ಲ ಬರೆದಿದ್ದೀರಾ ಅವರ ಒಂದು ಕೀ ಆನ್ಸರ್ಸ್ನ ನೋಡ್ಬೋದು. ಹಾಗೂ ಬೇರೆಲ್ಲ ಡಿಪಾರ್ಟ್ಮೆಂಟ್ಸ್ ಅಂದರೂ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸಿನ ಒಂದು ಕೀ ಆನ್ಸರ್ಸ್ನ ಅಂದರೆ ರಿವೈಸ್ಡ್ ಕೀ ಆನ್ಸರ್ಸ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ರಿವೈಸ್ಡ್ ಕೀ ಆನ್ಸರ್ಸ್ನಲ್ಲಿ ಗ್ರೇಸ್ ಮಾರ್ಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಅನ್ನೋದಕ್ಕಿಂತ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಬಂದಿದ್ದಾವೆ. ಸೊ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿಬಿಟ್ಟು ಆ ಒಂದು ಕೀ ಆನ್ಸರಿನ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕೀ ಆನ್ಸರ್ಸ್ನ ರಿವೈಸ್ಡ್ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಬೋದು. ಹಾಗೂ ಗ್ರೇಸ್ ಮಾರ್ಕ್ಸ್ನು ಕೊಟ್ಟಿದ್ದಾರೆ. ಅದಾಗಿ ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತಂದರೆ, ನೋಡಿ, ಲಾಸ್ಟ್ ಮಂತ್ ಅಂದರೆ ಡಿಸೆಂಬರ್ 27-28ಕ್ಕೆ ನಿಮ್ಮ ಎಕ್ಸಾಮ್ ನಡೀತು. ಇವತ್ತು ಅಂದರೆ 5ನೇ ತಾರೀಕು ಜನವರಿ ತಿಂಗಳಿಗೆ ನಿಮ್ಮ ಪ್ರಾವಿಷನಲ್ ರಿಸಲ್ಟ್ಸ್ನ ಬಿಟ್ಟಿದ್ದಾರೆ. ಸೊ ನಿಮ್ಮ ಪ್ರಾವಿಷನಲ್ ರಿಸಲ್ಟ್ ಸ್ಕೋರ್ನ ಅಂದರೆ ನಿಮ್ಮ ಪ್ರಾವಿಷನಲ್ ಸ್ಕೋರ್ ಅಂತಂದರೆ ನಿಮ್ಮ ಸ್ಕೋರ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಪ್ರತಿಯೊಬ್ಬ ಆಸ್ಪಿರೆಂಟು ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು, ಜೂನಿಯರ್ ಇಂಜಿನಿಯರ್ ಇರ್ಬೋದು, ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ ಯಾವುದೇ ಡಿಪಾರ್ಟ್ಮೆಂಟಿನವರು ಆಗಿರ್ಬೋದು, ನಿಮ್ಮ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ಈಗ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಅದರ ಲಿಂಕ್ನ ಬಿಟ್ಟಿದ್ದಾರೆ. ಸೊ ಆ ಲಿಂಕ್ ಮುಖಾಂತರ ನಿಮ್ಮ ಒಂದು ಅಫಿಷಿಯಲ್ ಸ್ಕೋರ್ನ ನೀವು ಈಗ ಚೆಕ್ ಮಾಡ್ಕೊಳ್ಬೋದು. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ಇಲ್ಲಿವರೆಗೆ ವೆಯ್ಟ್ ಮಾಡ್ತಾ ಇದ್ರಿ ಸ್ಕೋರ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ. ನನ್ನ ಪ್ರಕಾರ ಈ ಮಂತು ಜನವರಿ 15 ಅಥವಾ 20ನೇ ತಾರೀಕು ಒಳಗಡೆ ಬಿಡ್ತಾರೆ ಅನ್ನೋ ಒಂದು ಸುದ್ದಿ ಇತ್ತು. ಹಾಗಾಗಿ ಈ ತಿಂಗಳೇ 5ನೇ ತಾರೀಕು ಒಳಗಡೆ ನಿಮಗೆ ಬಿಟ್ಟಿದ್ದಾರೆ ಏನು ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಇದು. ಸೊ ಯಾರಾದರೂ ಏನಾದರೂ ಕ್ಲೇಮ್ ಮಾಡ್ಕೊಳ್ಳೋದಿತ್ತು, ನೀವು ಚೆಕ್ ಮಾಡ್ಕೊಂಡಿದ್ದ ನಂತರ ಕೀ ಆನ್ಸರ್ಸ್ನ ರಿವೈಸ್ಡ್ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಂಡಿದ್ದ ನಂತರ ನಿಮ್ಮ ಸ್ಕೋರ್ ಏನಾದರೂ ಭಾಳ ಬರೆದಿತ್ತು ಅಂತಂದರೆ, ಸೊ ಆ ಒಂದು ಪ್ರಾವಿಷನಲ್ ಸ್ಕೋರ್ ಲಿಸ್ಟನ್ನು ನೋಡಿಕೊಂಡು KE ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಇನ್ಫಾರ್ಮೇಷನ್ನ ಕೊಡಿ. ಸೊ ಈ ಥರ ಏನಾದರೂ ಮಿಸ್ಮ್ಯಾಚ್ ಆಗಿದ್ದರೆ, ಇಲ್ಲ ನೀವು ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಂಡಿದ್ದ ನಂತರ ಏನು ಸ್ಕೋರ್ ಬಂದಿದೆ ಅದೇ ಸ್ಕೋರು ಪ್ರಾವಿಷನಲ್ ಸ್ಕೋರ್ ಲಿಸ್ಟಲ್ಲೂ ಇದೆ ಅಂತಂದರೆ ಪ್ರಾಬ್ಲಮೇ ಇಲ್ಲ, ನಿಮ್ಮ ಸ್ಕೋರು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾಗಿ ನಂತರ ಎಲ್ಲರ ಒಂದು ಸ್ಕೋರ್ ಲಿಸ್ಟ್ನ ಇದೇ ತಿಂಗಳು 20 ಅಥವಾ 25ನೇ ತಾರೀಕು ಒಳಗಡೆ ಎಲ್ಲರದು ಮಾಡಿಕೊಡ್ತಾರೆ. ಅಂದರೆ ಈಗ ನೀವು ಹೇಗೆ ಕನ್ನಡ ಪ್ರಾವಿಷನಲ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ದು ಎಲ್ಲರ ಸ್ಕೋರ್ ಲಿಸ್ಟ್ನ ಹೇಗೆ ನೋಡ್ತಾ ಇದ್ದೀರಾ, ಅದೇ ರೀತಿಯಲ್ಲಿ AE, JE ಹಾಗೂ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟು ಜನ ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಿದಾರೋ ಅವರೆಲ್ಲರೂ ಸ್ಕೋರ್ ಲಿಸ್ಟ್ದು ಒಂದು PDF ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ ಸದ್ಯದಲ್ಲೇ. ಇದೇ ತಿಂಗಳು 20ರೊಳಗಡೆ ಎಲ್ಲರಿಗೂ ಅವೈಲೇಬಲ್ ಇರುತ್ತೆ ಆ ಡಾಕ್ಯುಮೆಂಟು. ಸೊ ಆ ಡಾಕ್ಯುಮೆಂಟಲ್ಲಿ ಚೆಕ್ ಮಾಡಿಕೊಂಡು ಯಾರ ಸ್ಕೋರು ಎಷ್ಟಿದೆ ಅಂತಲೂ ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ಪ್ರೆಸೆಂಟಾಗಿ ಅಫಿಷಿಯಲ್ ಸ್ಕೋರ್ ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಅವೈಲೇಬಲ್ ಇದೆ ಅಂದರೆ ಪ್ರಾವಿಷನಲ್ ಸ್ಕೋರ್ ಲಿಸ್ಟು ಆಫ್ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅವೈಲೇಬಲ್ ಇದೆ. ಸೊ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಒಂದು ಪ್ರಾವಿಷನಲ್ ಸ್ಕೋರ್ನ ನೀವು ಚೆಕ್ ಮಾಡ್ಕೊಳ್ಬೇಕಂದ್ರೆ ಕೆಲವೊಂದು ಡೀಟೇಲ್ಸ್ನ ಕೇಳಿದ್ದಾರೆ. ಆ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ನಿಮ್ಮ ಸ್ಕೋರ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಅದ್ರ ಜೊತೆಗೆ ನೀವು ನಿಮ್ಮ ಒಂದು OMR ಶೀಟ್ ಕೂಡ ಆಲ್ಮೋಸ್ಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ನೀವು OMR ಶೀಟಲ್ಲಿ ನೀವು ಕೊಟ್ಟಿರುವಂಥ ಆನ್ಸರ್ ಏನು, ಅವ್ರದ್ದು ರಿವೈಸ್ಡ್ ಕೀ ಆನ್ಸರ್ ಏನು ಅಲ್ಲೇ ಕೊಟ್ಟಿದ್ದಾರೆ. ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಡಿಡಕ್ಷನ್ ಆಗಿದೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ಕೊಡ್ತಾರೆ. ನೋಡೋಣ, ಇಲ್ಲೊಂದು ಕ್ಯಾಂಡಿಡೇಟ್ದು ನಾನು ಒಂದು ಎಕ್ಸಾಂಪಲಾಗಿ ತೊಗೊಂಡು ತೋರಿಸ್ತೀನಿ. ಸೊ ಹೇಗೆ ನಾವು ಸ್ಕೋರ್ ಲಿಸ್ಟನ್ನು ನೋಡ್ಕೊಳ್ಬೇಕು ಹಾಗೂ ಸ್ಕೋರ್ ಲಿಸ್ಟಲ್ಲಿ ಏನೆಲ್ಲ ಡೀಟೇಲ್ಸ್ ಅವೈಲೇಬಲ್ ಇದೆ ಅಂತೇಳಿ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ಕೀ ಆನ್ಸರ್ಸ್, ರಿವೈಸರ್ ಕೀ ಆನ್ಸರ್ಸ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಅದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿದೆ. ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ಹೇಗೆ ನೋಡಬೇಕು, ಯಾವುದು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಕಡೆ ನೋಡೋಣ. ಸೊ ಗೂಗಲಲ್ಲಿ ಯಾವಾಗ ನೀವು ಗೂಗಲ್ ಸರ್ಚಲ್ಲಿ ಈ ಥರ KE ಅಂತ ಕೊಡ್ತೀರಾ, ಈ ರೀತಿಯಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ ಲಿಂಕ್ ಕ್ಲಿಕ್ ಮಾಡಿದ ನಂತರ ಈ ಪೇಜಿಗೆ ಇದಾಗುತ್ತೆ, ಡೈರೆಕ್ಟ್ ಆಗುತ್ತೆ. ಅದರಲ್ಲಿ ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ರಿಕ್ರೂಟ್ಮೆಂಟ್ಸ್ ಮೇಲೆ KPCL ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲನೆಯ ಲಿಂಕ್ ಏನಿದೆ ನೋಡಿ, KPCL ರಿಕ್ರೂಟ್ಮೆಂಟ್ 2025, ಇದು ಟೆಕ್ನಿಕಲ್ ಪೇಪರ್ ಎಕ್ಸಾಮಿನೇಷನಿನ ಒಂದು ಪ್ರಾವಿಷನಲ್ ಸ್ಕೋರ್ ಲಿಸ್ಟು. ಅದರ ಕೆಳಗಡೆ ನೋಡಿ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಏನು ಬರೆದಿದ್ರಲ್ಲ ಅವತ್ತಿನ ದಿನ ಯಾರೆಲ್ಲ ಅಟೆಂಡ್ ಮಾಡಿದ್ರು ಆ ಒಂದು ಕ್ಯಾಂಡಿಡೇಟ್ಸಿನ ಒಂದು ಸ್ಕೋರ್ ಲಿಸ್ಟು ಈ ಲಿಂಕಲ್ಲಿ ಅವೈಲೇಬಲ್ ಇರುತ್ತೆ. ಎಷ್ಟು ಜನ ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಿದ್ದಾರೆ, ಯಾವ ಆಸ್ಪಿರೆಂಟ್ದು ಅವರ ಕನ್ನಡ ಸ್ಕೋರ್ ಎಷ್ಟು ಅಂತಂತೇಳಿ ಈ ಒಂದು ಲಿಂಕ್ ಮುಖಾಂತರ ನೀವು ಕ್ಲಿಕ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ನೋಡಿ, ಇದು ರಿವೈಸ್ಡ್ ಕೀ ಆನ್ಸರ್ಸು. ಸೊ 30th ನಿಮ್ಗೆ ಏನು ಟೈಮ್ ಕೊಟ್ಟಿದ್ರು, 31st ಏನು ಟೈಮ್ ಕೊಟ್ಟಿದ್ರು ಮುಂಚೆ ಬಿಟ್ಟಿರುವಂಥ ಕೀ ಆನ್ಸರ್ಸ್ ಮೇಲೆ, ಆ ಒಂದು ಕೀ ಆನ್ಸರ್ಸ್ನ ರಿವೈಸ್ ಮಾಡಿ ಬಿಟ್ಟಿರುವಂಥ ಲಿಂಕ್ ನಿಮ್ಗೆ ಇದು ಆಗಿರುತ್ತೆ. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲ ಡಿಪಾರ್ಟ್ಮೆಂಟ್ಸಿನ ಒಂದು ರಿವೈಸ್ಡ್ ಕೀ ಆನ್ಸರ್ಸಿನ ಒಂದು ಏನು ಡಾಕ್ಯುಮೆಂಟ್ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ಈ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, JE ಮೆಕ್ಯಾನಿಕಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ
ಈ ಒಂದು ಡಾಕ್ಯುಮೆಂಟಲ್ಲಿ ನೋಡಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಒಂದು ಡಾಕ್ಯುಮೆಂಟು. ಸೊ ಅವತ್ತೇನು ಮುಂಚೆ ಬಿಟ್ಟಿದ್ರಲ್ಲ 28/12/2025 ಏನು ಕೀ ಆನ್ಸರ್ಸ್ ಬಿಟ್ಟಿದ್ರು, ಆಗ ಅವರ ಒಂದು ಉತ್ತರ ಏನಾಗಿತ್ತು 2 ಮತ್ತು 2 ಆಪ್ಷನ್ ಸೆಕೆಂಡ್ ಆಪ್ಷನ್ ಆಗಿತ್ತು. ಬಟ್ ಈಗ ರಿವೈಸ್ಡ್ ಆಗಿದ ನಂತರ ಸೆಕೆಂಡ್ ಆಪ್ಷನ್ ಆಗಿರೋದಕ್ಕೆ 4th ಆಪ್ಷನ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಆಗಿರೋದು 1 or 2 ಇವೆರಡರಲ್ಲಿ ಯಾವುದೇ ಚೂಸ್ ಮಾಡಿದ್ರು ಮಾರ್ಕ್ಸ್ ಅವಾರ್ಡ್ ಮಾಡಿರ್ತಾರೆ. ಸೊ C1 C2 C3 C4 ಯಾವ ಪೇಪರಲ್ಲಿ ಆ ಕ್ವಶನ್. ಸೊ 20th ಕ್ವಶನ್ಗೆ ಅವತ್ತು ಸೆಕೆಂಡ್ ಆಪ್ಷನ್ ಕೊಟ್ಟಿರ್ತಾರೆ. C2 ಪೇಪರಲ್ಲಾದರೆ 99th ಕ್ವಶನ್ಗೆ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. C3 ಪೇಪರಲ್ಲಿ 76th ಕ್ವಶನ್ಗೆ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. 58th ಕ್ವಶನ್ಗೆ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಅವತ್ತಿನ ದಿನ 28th ಬಿಟ್ಟಿರುವಂಥ ಪೇಪರು ಕೀ ಆನ್ಸರು. ಈಗ ರಿವೈಸ್ಡ್ ಕೀ ಆನ್ಸರಲ್ಲಿ ಈ ಒಂದು ಪೇಪರ್ಗೆ ಯಾವುದಾಗಿರುತ್ತೆ ಆಪ್ಷನು 4th ಆಪ್ಷನ್. ಸೊ C1ನಲ್ಲಿ 20th ಕ್ವಶನ್ಗೆ 4th, 99th ಕ್ವಶನ್ಗೆ 4th ಆಪ್ಷನು, 76th ಕ್ವಶನ್ಗೆ 4th ಆಪ್ಷನು, 58th 4. ಅದೇ ರೀತಿಯಲ್ಲಿ ಕೆಳಗಡೆ 56th 1 or 2 ಯಾವುದಾದ್ರೂ ಸರಿನೇ. 5th ಕ್ವಶನ್ಗೆ ಏನಿದೆಲ್ಲ 1 or 2 ಇವೆರಡರಲ್ಲಿ ಯಾವುದೇ ಅಟೆಂಡ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 12th ಕ್ವಶನ್ಗೆ ಇವೆರಡರಲ್ಲಿ ಯಾವುದೇ ಆನ್ಸರ್ ಮಾಡಿದ್ರು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿಯಲ್ಲಿ 94th ಕ್ವಶನ್ಗೆ ಇವೆರಡರಲ್ಲಿ ಯಾವುದೇ ಅಟೆಂಡ್ ಮಾಡಿದ್ರು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದು ನಿಮಗೆ ಕೊಟ್ಟಿರುವಂಥ ಕೀ ಆನ್ಸರ್ಸ್ದು ಒಂದು PDF ಡಾಕ್ಯುಮೆಂಟು. ಸೊ ಇದೇ ರೀತಿಯಲ್ಲಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸಿನ ಅವರವರ ಡಿಪಾರ್ಟ್ಮೆಂಟ್ಸಿನ ಒಂದು ರಿವೈಸ್ಡ್ ಕೀ ಆನ್ಸರ್ಸ್ದು ಒಂದು ಲಿಸ್ಟನ್ನು ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ನಾನು ನಿಮಗೇನಂತ ಹೇಳಿದೆ, ಒಂದು ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳೋದು. ಸೊ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿದ್ನಲ್ಲ, ಫಸ್ಟ್ ಈ ಲಿಂಕ್ನ ಕ್ಲಿಕ್ ಮಾಡಿದ ನಂತರ ಈ ಪೇಜಿಗೆ ಡೈರೆಕ್ಟ್ ಆಗುತ್ತೆ. ಅದರಲ್ಲಿ ನೀವೇನು ಮಾಡಬೇಕಿಲ್ಲಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ನ ಅಥವಾ ರಿಜಿಸ್ಟ್ರೇಷನ್ ನಂಬರ್. ಸೊ ರಿಜಿಸ್ಟ್ರೇಷನ್ ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಹಾಲ್ ಟಿಕೆಟಲ್ಲಿ ಫಸ್ಟ್ ನಂಬರೇ ಇರುತ್ತೆ ರಿಜಿಸ್ಟ್ರೇಷನ್ ನಂಬರ್. ಅಪ್ಲಿಕೇಶನ್ ನಂಬರ್ ಅಲ್ಲ, ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾರೆ ಇಲ್ಲಿ. ಸೊ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ, ಅದು 1300 ಸಮಥಿಂಗ್ ನಂಬರಿಂದ ಸ್ಟಾರ್ಟ್ ಆಗುತ್ತೆ. ಆ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ. ಅದಾಗಿ ನಂತರ ಡೇಟ್ ಆಫ್ ಬರ್ತ್, ವೆರಿ ಇಂಪಾರ್ಟೆಂಟು. ಇಲ್ಲಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡುವಾಗ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಮಂತ್ ಎಂಟ್ರಿ ಮಾಡಬೇಕು, ನೆಕ್ಸ್ಟ್ ಡೇಟ್ನ ಎಂಟ್ರಿ ಮಾಡಿ, ಆದಮೇಲೆ ಇಯರ್ನ. ಭಾಳ ಜನ ಏನು ಮಾಡ್ತಾರೆ ಇಲ್ಲಿ ಡೇಟು ಮಂತು ಇಯರ್ ಎಂಟ್ರಿ ಮಾಡ್ತಾರೆ. ಆ ಸೀರೀಸ್ ಅಲ್ಲ ಇದು ನೋಡಿ, ಫಸ್ಟ್ ಮಂತ್ ಎಂಟ್ರಿ ಮಾಡಿ, ಡೇಟು ಇಯರ್. ಸೊ ಇದು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಪ್ರಾವಿಷನಲ್ ಸ್ಕೋರ್ ಲಿಸ್ಟು ಅವೈಲೇಬಲ್ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ನಿಮ್ಮ ಹಾಲ್ ಟಿಕೆಟ್ ಇರುತ್ತಲ್ಲ, ಈ ಹಾಲ್ ಟಿಕೆಟಲ್ಲಿ ಕೆಲವೊಂದು ಡೀಟೇಲ್ಸ್ನ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಡೀಟೇಲ್ಸ್ ಏನೇನಂದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ನಂಬರು. ಈ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಈ ರಿಜಿಸ್ಟ್ರೇಷನ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಎಲ್ಲಾದರೂ ಬರೆದಿಟ್ಕೊಳ್ಳಿ. ಸೊ ರಿಜಿಸ್ಟ್ರೇಷನ್ ನಂಬರು, ಅದಾಗಿದ ನಂತರ ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರ್. ಈ ಅಪ್ಲಿಕೇಶನ್ ನಂಬರ್ ಏನು ಬೇಕಾಗಿಲ್ಲ, ರಿಜಿಸ್ಟ್ರೇಷನ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನೀಗ ಚೆಕ್ ಮಾಡ್ತಿರೋದು JE ಮೆಕ್ಯಾನಿಕಲು ಒಬ್ಬ ಆಸ್ಪಿರೆಂಟನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತೀರಾ. ಅದಾಗಿ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ನ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಆ ಪೇಜ್ ಯಾವ ರೀತಿಯಲ್ಲಿ ತೋರಿಸುತ್ತೆ ಅಂದರೆ ಈ ರೀತಿಯಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿದೆ. ಸೊ ಇಲ್ಲಿ ಒಬ್ಬ ನಮ್ಮ ಆಸ್ಪಿರೆಂಟ್ದು ನಾನು ತೊಗೊಂಡಿದ್ದೀನಿ ಜಸ್ಟ್ ರ್ಯಾಂಡಮ್ ಆಗಿ. ಸೊ JE ಮೆಕ್ಯಾನಿಕಲು C3 ಪೇಪರು ಅವ್ರ ಸ್ಕೋರ್ ಎಷ್ಟಿದೆ ಅಂತಂದರೆ ಕರೆಕ್ಟ್ ಆನ್ಸರ್ ಆಗಿದ್ದು 100ಕ್ಕೆ 45, ನೆಗೆಟಿವ್ ಎಲ್ಲ ಆಗಿದ ನಂತರ 33 ಪಾಯಿಂಟ್ ಸಮಥಿಂಗ್ ಬಂದಿರುತ್ತೆ. ಸೊ ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ OMR ಶೀಟಲ್ಲಿ ನೀವು ಆನ್ಸರ್ ಮಾಡಿರುವಂಥ ಡೀಟೇಲ್ಸ್ನ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟು ಮಾರ್ಕ್ ಮಾಡಿರುವಂಥ ಆಪ್ಷನು, ಕೀ ಆನ್ಸರ್ಗೆ ಕೊಟ್ಟಿರುವಂಥ ಆನ್ಸರ್ ಏನು, ಅದಾಗಿ ನಂತರ ಎಷ್ಟನೇ ಕ್ವಶನ್ ಆಗಿತ್ತು, ಕ್ಯಾಂಡಿಡೇಟು ಮಾರ್ಕ್ ಮಾಡಿರುವಂಥ ಆನ್ಸರ್ ಇದು. ಸೊ ಕೀ ಆನ್ಸರು, ಮಾರ್ಕ್ ಮಾಡಿರೋಂಥ ಆನ್ಸರು. ಸೊ ಇಲ್ಲೆಲ್ಲ ಡೀಟೇಲ್ಸ್ನ ನೀವು ನೋಡ್ಬೋದು. ಸೊ ಯಾವ ಕ್ವಶನ್ಗೆ ಮಾರ್ಕ್ ಮಾಡಿದ್ದು, ಫಸ್ಟ್ ಕ್ವಶನ್ಗೆ 5th ಆಪ್ಷನ್ನ ಮಾರ್ಕ್ ಮಾಡಿರ್ತಾರೆ. ಕೀ ಆನ್ಸರಲ್ಲಿ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಸೊ ಅದಕ್ಕೆ ಯಾವುದೇ ಥರದ ಮಾರ್ಕ್ಸ್ ಇರಲ್ಲ. ನೋಡಿ 4th ಆಪ್ಷನು ಚೂಸ್ ಮಾಡಿರೋಂಥದ್ದು, ಬಟ್ ಆನ್ಸರ್ ಬಂದು ಕೀ ಆನ್ಸರಲ್ಲಿ 1 ಆಗಿರುತ್ತೆ. ಸೊ ಅದಕ್ಕೆ ನೆಗೆಟಿವ್ 0.33 ಹೋಗಿದೆ. ಅದೇ ರೀತಿಯಲ್ಲಿ 1 2 ಇಲ್ಲಿ ನೋಡಿ, ಇದು 1ಇಂದ ಈ ಕಡೆ 50 ಇರುತ್ತೆ, 51ಇಂದ 100 ತನಕ ಇರುತ್ತೆ. ಸೊ ಈ ರೀತಿಯಲ್ಲಿ ನೀವು ಎಲ್ಲ ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಟೋಟಲ್ ಕ್ವಶನ್ಸ್ ಇದ್ದಿದ್ದು 100, ಅವ್ರು ಆನ್ಸರ್ ಮಾಡಿದ್ದು 45, ರಾಂಗ್ ಆಗಿದ್ದು ಅದರೊಳಗಡೆ 36, ಅನ್ಅಟೆಂಪ್ಟೆಡು 19. ಸೊ ಅವ್ರಿಗೆ ಬಂದಿರೋಂಥ ಸ್ಕೋರ್ ಎಷ್ಟಾಗಿರುತ್ತೆ, 33 ಪಾಯಿಂಟ್ ಸಮಥಿಂಗ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರ ಸ್ಕೋರ್ನ ನೀವು ಈಗ ಚೆಕ್ ಮಾಡ್ಕೊಳ್ಬೋದು. ಸೊ ಇದರ ಒಂದು ಆಪ್ಷನ್ನು ಏನು ಮಾಡಿದ್ದಾರೆ, KEದಲ್ಲಿ ಅವೈಲೇಬಲ್ ಮಾಡಿದ್ದಾರೆ ಈಗ. ಸೊ ನೀವು KE ವೆಬ್ಸೈಟ್ ವಿಸಿಟ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಇಂಡಿವಿಜುವಲ್ ಸ್ಕೋರ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ನಿಮ್ಮ ಈ ಒಂದು ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನೇ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಇದೇ ರೀತಿಯಲ್ಲಿ ಪ್ರತಿಯೊಂದು KPCL ಅಪ್ಡೇಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಂದು ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಸೊ ಈಗ ಕೀ ಆನ್ಸರ್ ಬಂದಿದ್ದ ನಂತರ ನೆಕ್ಸ್ಟ್ ಏನು ಸ್ಟೆಪ್ಪು, KPCL KE ಅವ್ರದ್ದು ಎಲ್ಲರ ಒಂದು ಸ್ಕೋರ್ ಲಿಸ್ಟ್ನ ಬಿಡುಗಡೆ ಮಾಡೋದು. ಸೊ ಇದು ಯಾವಾಗ ಅವೈಲೇಬಲ್ ಇರುತ್ತೆ, 20 to 25 ಒಳಗಡೆ ಇಟ್ಕೊಳ್ಳಿ. 25 ಒಳಗಡೆ ಎಲ್ಲರ ಸ್ಕೋರ್ ಲಿಸ್ಟು ಅವೈಲೇಬಲ್ ಇರುತ್ತೆ. ಸೊ ನೀವಲ್ಲಿ ಈಗ ಇಂಡಿವಿಜುವಲಾಗಿ ಚೆಕ್ ಮಾಡ್ಕೊಳ್ತಿದ್ದಾರಲ್ಲ, ಆಗ ಒಂದು PDF ಅಪ್ಲೋಡ್ ಮಾಡಿರ್ತಾರೆ. ಆ PDF ಅಲ್ಲಿ ನೀವು ಎಲ್ಲ ಆಸ್ಪಿರೆಂಟ್ಸು ಮೆಕ್ಯಾನಿಕಲಲ್ಲಿ ಎಷ್ಟೆಲ್ಲ ಅಟೆಂಡ್ ಮಾಡಿರ್ತಾರೆ ಅವರೆಲ್ಲರ ಇಂಡಿವಿಜುವಲ್ ಸ್ಕೋರು ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಸ್ಕೋರ್ನ ನೀವು ಆಗ ಚೆಕ್ ಮಾಡ್ಕೊಳ್ಬೋದು ಆ PDF ಅಲ್ಲಿ. ಸೊ ಅದೇ ಥರನೇ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಅಂದರೆ ತಿಳಿಸ್ತಾ ಹೋಗ್ತೀನಿ. ಸೊ ಇದೇ ಥರದೇ
ನಿಮಗೆ ಎಲ್ಲ ಥರದ ಅಪ್ಡೇಟ್ಸ್ಗಾಗಿ KPCL ಹಾಗೂ ಇನ್ನಿತರ ಎಕ್ಸಾಮ್ಗಳ ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಇನ್ಫಾರ್ಮ್ ಮಾಡಿ. ಈ ಒಂದು KPCL ಎಕ್ಸಾಮ್ ಹಾಗೂ ಎಕ್ಸಾಮಿನ ಮಾಹಿತಿ ಏನಿದೆ ಅಂತೇಳಿ ನಿಮಗೆ ನಾನು ತಿಳಿಸ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ಅಪ್ಡೇಟ್ ಮಾಡ್ತಾ ಹೋಗಿ. ಸೊ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟನ್ನ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.